ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಶಾರುಖ್ ಖಾನ್ ವಿರುದ್ಧ ದ್ವೇಷ ಕಾರೋದನ್ನ ಈ ಗೋಧಿ ಮಾಧ್ಯಮಗಳು ಇನ್ನೂ ಬಿಟ್ಟಿಲ್ಲ. ಬಾಂಗ್ಲಾದೇಶದ ಒಬ್ಬ ಆಟಗಾರನನ್ನ ತನ್ನ KKR ತಂಡಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಹೊರಿಸಿ ಸಾಕಷ್ಟು ಗದ್ದಲ ಎಬ್ಸಿದ್ರು. ಅದು ಈಗ ಆಲ್ಮೋಸ್ಟ್ ಮರೆಯುವ ಹಂತಕ್ಕೆ ಹೋಗಿದ್ರು ಸಹ ಏನಾದರೂ ಒಂದು ತೆಗೆದು ಶಾರುಖ್ ಖಾನ್ ವಿರುದ್ಧ ಮತ್ತೆ ದ್ವೇಷ ಬಿತ್ತೋ ಪ್ರಯತ್ನ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಮಾಡ್ತಾನೆ ಇದೆ. ಅದಕ್ಕೆ ಪೂರಕವಾಗಿ ABP ನ್ಯೂಸ್ ಅನ್ನುವಂತಹ ಒಂದು ಗೋಧಿ ಎಂಜಲು ಮಾಧ್ಯಮ ಒಂದು ಸುಳ್ಳನ್ನ ಹರಿಬಿಟ್ಟಿದೆ. ಆ ಮೂಲಕ ತಾನೆಂಥ ದ್ವೇಷಿ ಚಾನಲ್ ಅನ್ನೋದನ್ನ ಮತ್ತೆ ನಿರೂಪಿಸಿದೆ. ಸೊ ಏನದು ಸುಳ್ಳು, ಇದರಲ್ಲಿ ಟರ್ಕಿ ನಟಿ ಹೇಗೆ ಬಂದ್ರು, ಆಕೆಯ ಪ್ರತಿಕ್ರಿಯೆ ಏನಾಗಿತ್ತು ಅದನ್ನ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಏನಾಯ್ತು, ಮೊನ್ನೆ ABP ನ್ಯೂಸ್ ಅವರು ಒಂದು ಸುದ್ದಿಯನ್ನ ತಮ್ಮ ಖಾತೆಯಲ್ಲಿ ಹಾಕೊಂಡ್ರು. ಏನು ಅಂದ್ರೆ, ರಿಯಾದ್ನಲ್ಲಿ ನಡೀತಾ ಇದ್ದಂತಹ ಒಂದು ಅವಾರ್ಡ್ ಫಂಕ್ಷನ್ಗೆ ನಿರೂಪಕರಾಗಿ ಶಾರುಖ್ ಖಾನ್ ಅಲ್ಲಿಗೆ ಹೋಗಿದ್ರು. ಜಾಯ್ ಅವಾರ್ಡ್ಸ್ 2026 ಅಂತ ಒಂದು ಅವಾರ್ಡ್ ಫಂಕ್ಷನ್ ರಿಯಾದಲ್ಲಿ ನಡೀತಾ ಇದ್ದಿದ್ದು. ಆ ಸಂದರ್ಭದಲ್ಲಿ ಅಲ್ಲಿ ವಿಶ್ವದ ಎಲ್ಲ ದೊಡ್ಡ ದೊಡ್ಡ ನಟ ನಟಿಯರೆಲ್ಲರೂ ಸಹ ಸೇರಿದ್ರು. ಆ ನಟರ ಪೈಕಿ ಅಥವಾ ಆಕ್ಟರ್ಗಳ ಪೈಕಿ ಅಲ್ಲಿ ಹಾಂದೆ ಎರ್ಸೆಲ್ ಅನ್ನುವಂತಹ ತುರ್ಕಿ ದೇಶದ ಪ್ರಖ್ಯಾತ ನಟಿಯೂ ಸಹ ಒಬ್ಬರಿದ್ರು. ಅವರು ಶಾರುಖ್ ಖಾನ್ ನಿರೂಪಣೆ ಮಾಡಬೇಕಾದ್ರೆ, ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ಅವರು ಫೋನ್ ಬಳಸಿ ವಿಡಿಯೋ ತೆಗಿತಾ ಇದ್ರು. ಅದರ ಫೋಟೋವನ್ನ ಹಾಕಿ ABP ನ್ಯೂಸ್ ಒಂದು ಸುಳ್ಳನ್ನ ಸೇರಿಸುತ್ತೆ. ಅದಕ್ಕೆ ಏನು ಅಂದ್ರೆ, ಶಾರುಖ್ ಖಾನ್ ಕಡೆ ನೋಡ್ತಾ, ಶಾರುಖ್ ಖಾನ್ ವಿಡಿಯೋ ಮಾಡ್ತಾ ಆ ಒಂದು ಆಕ್ಟರ್ ಏನಿದಾರಲ್ಲ, ತುರ್ಕಿ ಆಕ್ಟರ್, ಅವರು ಹೇಳಿದ್ರಂತೆ ಈ ಅಂಕಲ್ ಯಾರು ಅಂತ. ಸೊ ABP ನ್ಯೂಸ್ ಏನ್ ಮಾಡಕ್ ಹೊಟ್ಟಿದೆ ಅಂದ್ರೆ, ಶಾರುಖ್ ಖಾನ್ ಏನು ಫೇಮಸ್ ಅಲ್ಲ, ಬರೀ ಇಂಡಿಯಾದಲ್ಲಿ ಮಾತ್ರ ಒಂದಷ್ಟು ಜನಕ್ಕೆ ಗೊತ್ತು, ಇಂಡಿಯಾ ಬಿಟ್ಟು ಹೊರಗಡೆ ಹೋದ್ರೆ ಶಾರುಖ್ ಖಾನ್ ಮುಖ ಯಾರಿಗೂ ಗೊತ್ತಿಲ್ಲ, ಆತನ ಪರಿಚಯ ಯಾರಿಗೂ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳುವಂತಹ ಪ್ರಯತ್ನವನ್ನ ABP ಈ ದ್ವೇಷಭರಿತವಾದ ಸುಳ್ಳಿನ ಮೂಲಕ ಹೇಳುವಂತಹ ಪ್ರಯತ್ನ ಮಾಡಿತು. ಆದ್ರೆ ಅದು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಹೊಡೆದು ಹೋಯ್ತು. ಯಾಕೆಂದ್ರೆ ಸ್ವತಃ ಆ ನಟಿ, ತುರ್ಕಿಯ ನಟಿ ಯಾರು ಹಾಂದೆ ಎರ್ಸಲ್ ಅನ್ನುವಂತಹ ತುರ್ಕಿ ನಟಿ ತಮ್ಮ ಪರ್ಸನಲ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ ಇದು ಫೇಕ್ ನ್ಯೂಸ್, ಆ ಥರ ಏನೂ ಸಂಭಾಷಣೆನೇ ನಡೆದಿಲ್ಲ ಅಂತ. ಆದರೂ ಸಹ ABP ನ್ಯೂಸ್ ಈ ಥರದ್ದೊಂದು ಸುಳ್ಳು ಸುದ್ದಿಯನ್ನು ಹಾಕಿ ತಾನು ಏನು ಮಾಡಬೇಕು, ಸುಳ್ಳು ಹಬ್ಬಿಸ್ಬೇಕು, ಆ ಪ್ರಯತ್ನವನ್ನ ನಿಷ್ಠೆಯಿಂದ ಮಾಡಿದೆ. ಎಂಜಲು ಪತ್ರಿಕೋದ್ಯಮವನ್ನ ನಿಷ್ಠೆಯಿಂದ ಮಾಡಿ ತೋರಿಸಿದೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ನೀವು ಗಮನಿಸಿದಾಗ ಈ ಸುದ್ದಿ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಿಮಗೆ ಗೊತ್ತಿದೆ, ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಅಲ್ಲಿಂದ ಓಡಿ ಬಂದಂತಹ ಶೇಖ್ ಹಸೀನಾ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು. ಜನ ಯಾವಾಗ ದಂಗೆ ಎದ್ದು ಮನೆಗಳಿಗೆ, ಭವನಗಳಿಗೆ, ಕೋರ್ಟಿಗೆ, ಪಾರ್ಲಿಮೆಂಟಿಗೆ ಪ್ರತಿಯೊಂದಕ್ಕೂ ಬೆಂಕಿ ಹಚ್ಚಿದ್ರು. ಮಂತ್ರಿಗಳನ್ನ ಸಿಕ್ಕಲ್ಲಿ ಹೊಡೆದು ಸಾಯಿಸ್ತಾ ಇದ್ರು. ಅಲ್ಲಿನ ಪ್ರಧಾನಮಂತ್ರಿ ಶೇಖ್ ಹಸೀನಾ ಕದ್ದು ಓಡಿ ಭಾರತಕ್ಕೆ ಬಂದ್ರು. ಅವರಿಗೆ ನಮ್ಮ ದೇಶ ನರೇಂದ್ರ ಮೋದಿ ಅವರು ಆಶ್ರಯವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಒಂದು ಕಡೆ ಇದೆ. ಇನ್ನೊಂದು ಕಡೆ ಬಾಂಗ್ಲಾದೇಶದಲ್ಲಿ ಇಲ್ಲಿ ಹೇಗೆ ಒಂದಷ್ಟು ಧರ್ಮಾಂಧರು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಸ್ತಿದ್ದಾರೋ, ಅಲ್ಪಸಂಖ್ಯಾತರನ್ನ ಹಸುವಿನ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ದೌರ್ಜನ್ಯ ನಡೆಸಿ ಕೊಂದು ಹಾಕ್ತಿದ್ದಾರೋ, ಅದೇ ರೀತಿ ಬಾಂಗ್ಲಾದೇಶದಲ್ಲಿಯೂ ಸಹ ಒಂದಷ್ಟು ಧರ್ಮಾಂಧರು ಅಲ್ಲಿನ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಿದ್ದಾರೆ, ಹಿಂದೂಗಳನ್ನ ಕೊಂದು ಹಾಕ್ತಿದ್ದಾರೆ. ಅಲ್ಪಸಂಖ್ಯಾತರ ಮೇಲೆ ಇನ್ನಿಲ್ಲದಂತಹ ಕ್ರೌರ್ಯ ಮೆರೀತಾ ಇದ್ದಾರೆ ಅಲ್ಲಿರುವಂತಹ ಧರ್ಮಾಂಧರು, ಬಾಂಗ್ಲಾದೇಶದ ಧರ್ಮಾಂಧರು. ಆ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಒಂದಷ್ಟು ಟೈಟ್ ಆದಂತಹ ದ್ವೇಷ ದಿನಂಪ್ರತಿ ಏರಿಕೆ ಆಗ್ತಾನೆ ಹೋಗ್ತಿದೆ. ಆದರೆ ಈ ಬಾರಿ IPL ಆಕ್ಷನ್ ಒಂದಿದೆಯಲ್ಲ, ಈ IPL ಅಂತ ಒಂದು ಆಡ್ತಾರಲ್ಲ, IPL ಆಕ್ಷನ್ ನಲ್ಲಿ ಬಾಂಗ್ಲಾದೇಶದ ಆಟಗಾರ ಮುಸ್ತಿಫಿಜುರ್ ರೆಹಮಾನ್ ಅನ್ನುವಂತಹ ಆಟಗಾರನನ್ನ KKR ತಂಡ ಖರೀದಿ ಮಾಡಿತು. ಅಷ್ಟೇ ಸಾಕಿತ್ತು ಈ BJP, ಸಂಘ ಪರಿವಾರ, ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮ ಇವರೆಲ್ರಿಗೂ ಸಹ ಶಾರುಖ್ ಖಾನ್ ದೇಶದ್ರೋಹಿ. ಬಾಂಗ್ಲಾದೇಶದಲ್ಲಿ ಅಷ್ಟೆಲ್ಲ ಆಗ್ತಿದ್ರು ಸಹ ಇಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಇವರು ನಡೆಸುವಂತಹ ದೌರ್ಜನ್ಯದ ಬಗ್ಗೆ ಇವರು ಮಾತಾಡೋದೇ ಇಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇನ್ನೂ ಜಾಸ್ತಿ ಆಗಬೇಕು ಅಂತಾರೆ, ಏನೇನೋ ಯೋಚನೆಗಳು ಮಾಡ್ತಾರೆ ಇಲ್ಲಿನ ಅಲ್ಪಸಂಖ್ಯಾತರ ವಿರುದ್ಧ. ಆದರೆ ಬೇರೆ ದೇಶಗಳಲ್ಲಿ ಹಿಂದೂಗಳನ್ನು ಯಾರು ಮುಟ್ಟಬಾರ್ದು,
ಹುಟ್ಟುಬಿಟ್ರೆ ಅದು ಧರ್ಮದ್ವೇಷ ಆಗ್ಬಿಡುತ್ತೆ, ಧರ್ಮಾಂಧತೆ ಆಗ್ಬಿಡುತ್ತೆ, ಎಲ್ಲ ಆಗ್ಬಿಡುತ್ತೆ. ಇವ್ರು ಅದನ್ನೇ ಇಲ್ಲಿ ಮಾಡಿದ್ರೆ ಏನಾಗಲ್ಲ. ಸೊ ಹಾಗೆಲ್ಲ ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿರ್ಬೇಕಾದ್ರೆ ಬಾಂಗ್ಲಾದೇಶದ ಒಬ್ಬ ಆಟಗಾರನನ್ನ ಶಾರುಖ್ ಖಾನ್ ಯಾಕೆ ತಗೊಳ್ಬೇಕು ಅನ್ನುವಂತಹ ಚರ್ಚೆಗಳು ಬಂತು. ಆದ್ರೆ ಇವ್ರಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ, ಇವರು ಹೊಟ್ಟೆಗೆ ಅನ್ನ ತಿನ್ನೋದೇ ಆಗಿದ್ರೆ, ಈ ಧರ್ಮಾಂಧರು, ಬಿಜೆಪಿಯವರು, ಇನ್ಯಾರ್ಯಾರು ಈ ಎಂಜಲು ಮಾಧ್ಯಮಗಳು, ಇವ್ರು ಕೇಳಬೇಕಾದಂತಹ ಪ್ರಶ್ನೆ BCCIನ ಕೇಳಬೇಕಾಗಿತ್ತು. ಇಷ್ಟರ ನಡುವೆ, ಇಷ್ಟೆಲ್ಲ ಟೆನ್ಷನ್ ನಡುವೆ ಬಾಂಗ್ಲಾದೇಶದ ಒಬ್ಬ ಆಟಗಾರನನ್ನ ಆಕ್ಷನ್ ಪಟ್ಟಿಯಲ್ಲಿ ಯಾಕೆ ಹಾಕಿದ್ರಿ ಅಂತ. ಆಕ್ಷನ್ ಪಟ್ಟಿಯಲ್ಲಿ ಹಾಕಿದ್ದಕ್ಕೆ KKR ಪರ್ಚೇಸ್ ಮಾಡ್ತು. ಅದು KKR ಶಾರುಖ್ ಖಾನ್ ಕೂತ್ಕೊಂಡು ಪರ್ಚೇಸ್ ಮಾಡ್ತಾರ? ಅವ್ರದ್ದೊಂದು ಟೀಮ್ ಇರುತ್ತೆ, ಕೋಚ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅವರಲ್ಲಿ ಎಲ್ಲರೂ ಹಿಂದೂಗಳೇ ತಾನೇ ಇದ್ದಿದ್ದು ಆಲ್ಮೋಸ್ಟ್. ಅವರು ಪರ್ಚೇಸ್ ಮಾಡಿರೋದು ಸರಿ, KKR ಪರ್ಚೇಸ್ ಮಾಡಿತು, ಶಾರುಖ್ ಖಾನ್ ಓನರು, ಅದಕ್ಕೆ ಜವಾಬ್ದಾರರು. ಆದರೆ ಆ ಪಟ್ಟಿಯಲ್ಲಿ ಹಾಕಿದಂತಹ BCCIಗೆ ಯಾವ ಪ್ರಶ್ನೆ ಕೇಳಬೇಕು, ಯಾರು ಪ್ರಶ್ನೆ ಕೇಳಬೇಕು, ಅದ್ರ ಬಗ್ಗೆ ಮಾತಿಲ್ಲ. ಯಾಕೆ? BCCI, ICC ಇದೆಲ್ಲವೂ ಸಹ ಅಮಿತ್ ಶಾ ಅನ್ನುವಂತಹ ವ್ಯಕ್ತಿಯ ಮಗನ ಅಡಿಯಲ್ಲಿ ಬರುತ್ತೆ. ಸೊ ಅದನ್ನು ಪ್ರಶ್ನೆ ಮಾಡಬಾರ್ದು, ಜೈಶಾನ ಪ್ರಶ್ನೆ ಮಾಡಬಾರ್ದು, ತಪ್ಪಾಗ್ಬಿಡುತ್ತೆ. ಏನಿದ್ರು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡು, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಸು, ಸುಳ್ಳು ಸುದ್ದಿ ಹಬ್ಸು, ಅಷ್ಟೇ, ಇನ್ನೇನಿಲ್ಲ. ಅದೇ ಕೆಲಸವನ್ನ ಅಂಧಭಕ್ತರು, ಸಂಘ ಪರಿವಾರ, BJP ಎಲ್ಲರೂ ಮಾಡಿದ್ರು. ಶಾರುಖ್ ಖಾನ್ ವಿರುದ್ಧ ಏನೆಲ್ಲ ಸಾಧ್ಯನೋ ಅಷ್ಟೆಲ್ಲ ಟೀಕೆ ಮಾಡಿದ್ರು. ಕೊನೆಗೂ ಸಹ ಆ ಪ್ಲೇಯರ್ ಅನ್ನ IPL KKR ತಂಡದಿಂದ ತೆಗೆದಿದ್ದಾರೆ. ಈಗ ಅದಾದ ಕೆಲವೇ ದಿನಗಳಲ್ಲಿ ಇಂಥದ್ದೊಂದು ಸುದ್ದಿಯನ್ನ ABP ನ್ಯೂಸ್, ಸುಳ್ಳು ಸುದ್ದಿಯನ್ನ ABP ನ್ಯೂಸ್ ಹಾಕುವಂತ ಪ್ರಯತ್ನ ಮಾಡಿದೆ. ಅದಕ್ಕೆ ಅಲ್ಲಿನ ನಟಿ, ತುರ್ಕಿ ನಟಿನೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ರೀತಿ ಏನೂ ನಡೆದಿಲ್ಲ, ಎಲ್ಲ ಸುಳ್ಳು, ಫೇಕ್ ನ್ಯೂಸ್ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ ಅವರ ಅಧಿಕೃತ ಖಾತೆಯಿಂದ. ಸೊ ಇದಿಷ್ಟು ಶಾರುಖ್ ಖಾನ್ ವಿಚಾರವಾಗಿ ಎಂಜಲು ಮಾಧ್ಯಮ, ಒಂದು ABP ನ್ಯೂಸ್ ಅನ್ನುವಂತಹ ಎಂಜಲು ಗೋಧಿ ಮಾಧ್ಯಮ ಸುಳ್ಳು ಹಬ್ಬಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಸಹ ಆ ಸುಳ್ಳಿಗೆ ಬಳಸಲಾಗಿರುವಂತಹ ತುರ್ಕಿ ದೇಶದ ನಟಿನೇ ಕೊಟ್ಟಿರುವಂತಹದ್ದು ಅದರ ಕುರಿತಾದ ಸುದ್ದಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.